ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ರಂಗನಾಥ್ ಅಮ್ಮ ಬಂದು, ಮನೋಜ ನಿನ್ನ ಜೀವನ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಏನು ಬೇಜಾರು ಮಾಡ್ಕೋಬೇಡ ಮಗ, ಎಲ್ಲ ಸರಿ ಆಗುತ್ತೆ ಅಂತ ರಂಗನಾಥ್ ಅಮ್ಮ ಮನೋಜಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಮನೋಜ್ ಇದ್ದವನು, ಅಜ್ಜಿ ನಾನು ಅವಳನ್ನ ತುಂಬ ನಂಬಿದ್ದೆ, ಅವಳನ್ನ ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ನಂಬಿದ್ದೆ, ಆದರೆ ಅವಳೇ ನನಗೆ ಈ ಥರ ಮೋಸ ಮಾಡಿದ್ಲು ಅಜ್ಜಿ ಅಂತ ತುಂಬ ದುಃಖದಲ್ಲಿ ಹೇಳ್ತಿರುವಾಗ ಶಾಂತಿ ಇದ್ದವಳು, ಮನೋಜ ಬಿಡು, ಅವಳ ಬಗ್ಗೆ ಯಾಕೆ ನೀನು ನೆನ್ಪು ಮಾಡ್ಕೊಳ್ತೀಯಾ, ಅವಳ ಬಗ್ಗೆ ನೀನು ಮಾತಾಡೋಕ್ಕೆ ಹೋಗಬೇಡ ಬಿಡು, ಸತ್ಯ ಗೊತ್ತಾಗಿರೋ ಈ ಮೀನಸ ನಮಗೆ ಸತ್ಯ ಹೇಳಲಿಲ್ಲ, ಮುಚ್ಚುಮರೆ ಮಾಡಿದ್ಲು ಅಂದಾಗ ರಂಗನಾಥ್ ತಾಯಿ ಇದ್ದವರು, ಅವಳು ಯಾಕೆ ಈ ಥರ ಮಾಡಿದ್ಲು ಅಂತ ಗೊತ್ತುಂಟ, ಮುಂದೆ ಈ ಥರ ಪರಿಸ್ಥಿತಿ ಈ ಮನೇಲಿ ಆಗುತ್ತೆ ಅಂದ್ಕೊಂಡೆ, ಪಾಪ ಆ ಮೀನ ಸತ್ಯ ಗೊತ್ತಿದ್ರೂ ಏನೂ ಹೇಳೋಕ್ಕಾಗಲಿಲ್ಲ, ಅವಳ ಮೇಲೆ ಯಾಕೆ ನೀನು ಸಿಟ್ಟು ಮಾಡ್ಕೊಳ್ತೀಯ ಅಂತ ಈ ರಂಗನಾಥ್ ಅಮ್ಮ ಬೈತಿರ್ತಾರೆ. ನೋಡು ಶಾಂತಿ, ಮೊದಲೇ ಅವನ ಜೀವನ ಈ ಥರ ಆಗಿದೆ, ನೀನು ಈಗ ಎರಡನೇ ಮದುವೆ ಅಂತ ಹೇಳಿ ಅವನ ಜೀವನ ಇನ್ನೂ ಹಾಳು ಮಾಡೋಕ್ಕೆ ಹೋಗಬೇಡ, ಅವನ್ನ ಕೇಳು, ಅವನ ಪರಿಸ್ಥಿತಿ ತಿಳ್ಕೊಂಡು ಏನಿದ್ರು ಮುಂದೆ ನಿರ್ಧಾರ ತಗೋ ಅಂತ ಈ ಕಡೆ ರಂಗನಾಥ್ ತಾಯಿ ಹೇಳ್ತಿರ್ತಾ ರಂಗನಾಥ್ ತಾಯಿ ಮತ್ತೆ ಕೇಳ್ತಾರೆ, ಮನೋಜ ನಿನ್ನ ನಿರ್ಧಾರ ಏನು, ನಿನ್ನ ನಿರ್ಧಾರನೇ ಕೊನೆ ನಿರ್ಧಾರ ಅಂದಾಗ ಅಮ್ಮ ಯಾವತ್ತೂ ನನ್ನ ಜೀವನ ಹಾಳು ಮಾಡಬೇಕು ಅಂತ ನೋಡಲ್ಲ, ಅಮ್ಮ ಏನು ನಿರ್ಧಾರ ತಗೊಳ್ತಾರೋ ನಾನು ಅದಕ್ಕೆ ಒಪ್ಕೊಳ್ತೀನಿ ಅಂತ ಮನೋಜ ಹೇಳ್ತಾರೆ. ಸರಿ, ಹಾಗಾದರೆ ಏನಕ್ಕೂ ಒಂದು ಒಳ್ಳೆ ನಿರ್ಧಾರ ಮಾಡಿ ತುಂಬ ಸಲ ಯೋಚನೆ ಮಾಡಿ ನಾನು ಇನ್ನೂ ಬರ್ತೀನಿ, ಇಲ್ಲೇ ಅಂತೂ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಂಗನಾಥ್ ಇದ್ದವರು, ಅಮ್ಮ ಹಾಗೆ ಹೋದರೆ ಏನು, ಊಟಾರು ಮಾಡ್ಕೊಂಡು ಹೋಗಿ ಅಂದಾಗ, ಬೇಡ ಕಣೋ, ನಾನು ಬಂದ ತಕ್ಷಣವೇ ನಿನ್ನ ಹೆಂಡತಿ ನನಗೆ ತಿಂಡಿ ಕೊಟ್ಟಿದ್ದಾಳೆ, ಅದು ಜೀರ್ಣ ಆಗುವಾಗಲೇ ನಾನು ಊರಿಗೆ ತಲುಪಿರ್ತೀನಿ, ಸೂರ್ಯ ನನ್ನನ್ನೊಂದು ಸ್ವಲ್ಪ ಬಸ್ ಸ್ಟಾಪಿಗೆ ಬಿಡೋ ಅಂತ ಹೇಳ್ತಾರೆ. ಈ ಕಡೆ ಸೂರ್ಯ ರಂಗನಾಥ್ ತಾಯಿನ ಕರ್ಕೊಂಡು ಹೋಗಿಬಿಡ್ತಾರೆ. ಮನೋಜ ಅಂತೂ ರೂಮಲ್ಲಿ ತುಂಬ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾನೆ. ಆಗ ಶಾಂತಿ ಬಂದು, ಮನೋಜ ನೀನು ಅದೇ ಬಗ್ಗೆ ಯೋಚನೆ ಮಾಡ್ತಾ ಇರಬೇಡ, ಅವಳು ಫೋಟೋ ನೋಡ್ತಾ ಇದೆಯಾ ಅಂದಾಗ, ಇಲ್ಲ ಅಮ್ಮ, ಅವಳನ್ನ ಆ ಫೋಟೋನೆಲ್ಲ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಮನೋಜ ಹೇಳ್ತಾನೆ. ಫಸ್ಟು ಅದನ್ನೆಲ್ಲ ಡಿಲೀಟ್ ಮಾಡು ಅಂತ ಹೇಳ್ತಾರೆ. ಈ ಕಡೆ ಮೀನಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರುವಾಗ ಕಣ್ಣಿಗೆ ಅವಳಿಗೆ ಕಸ ಹೋಗಿಬಿಡುತ್ತೆ. ಅಷ್ಟೊತ್ತಿಗೆ ಸೂರ್ಯ ಬಂದು ಆ ಕಸನ ತೆಗಿತಿರುವಾಗ ಶ್ರುತಿ ಬರ್ತಾಳೆ. ಅಯ್ಯಯ್ಯೋ ಸಾರಿ, ನಾನು ರಾಂಗ್ ಟೈಮಿಗೆ ಎಂಟ್ರಿ ಕೊಟ್ಟನೇನೋ ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ ಆ ಥರ ಏನಿಲ್ಲ ಬಿಡಿ ಅಂದಾಗ ಸೂರ್ಯ ಹೇಳ್ತಾನೆ, ಸರಿ ಸರಿ ಮೀನಮ್ಮ, ನೀನು ಫಸ್ಟು ಈ ಮನೆ ಇಲ್ಲಿಂದ ಹೊರಡು, ನಾನಿವತ್ತು ಸ್ಪೆಷಲ್ಲಾಗಿ ಹಲ್ವಾ ಮಾಡಬೇಕು ಅಂತ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಏನು ಹಲ್ವಾನ ಅಂತ ಶ್ರುತಿ ಮತ್ತು ಮೀನಂಗೆ ಗಾಬರಿ ಆಗುತ್ತೆ. ಹೌದು, ಅದರಲ್ಲೇನು, ನಾನಿವತ್ತು ಮಾಡ್ತೀನಿ, ನೀವಿಬ್ಬರು ಫಸ್ಟ್ ಹೊರಡಿ ಅಂತ ಕೇಳ್ತಾನೆ. ಸರಿ ಸರಿ ಅಂತ ಅವರಿಬ್ಬರು ಹೊರಟ್ಬಿಡ್ತಾರೆ. ಈ ಕಡೆ ಅವರೆಲ್ಲ ಖುಷಿಯಾಗಿರೋದನ್ನ ನೋಡಿ ಹಲ್ವಾ ಮಾಡಿಕೊಂಡು ಬಂದೇ ಬಿಡ್ತಾನೆ. ಈ ಕಡೆ ಮೀನನ ಕರೀತಾನೆ. ಮೀನಾ ಏನು ಮಾಡ್ತಿದ್ಯಾ, ಬಾ ಈಗ ಹಲ್ವಾ ಟೇಸ್ಟ್ ಮಾಡು ಅಂತ ಜೋರಾಗಿ ಹೇಳ್ತಿರುವಾಗ ಇಲ್ಲಿ ರೂಮಲ್ಲಿ ಕೇಳ್ತಿರೋ ಮನೋಜಂಗೆ ದುಃಖ ಆಗುತ್ತೆ. ನೋಡಮ್ಮ, ನನ್ನ ಪರಿಸ್ಥಿತಿ ಹೆಂಗಾಗಿದೆ, ಆದರೆ ಅವ್ನು ನೋಡು ಹಲ್ವಾ ಮಾಡಿಕೊಂಡು ಎಷ್ಟು ಖುಷಿಯಾಗಿದ್ದಾರೆ, ಇವರೆಲ್ಲ ನಿಜವಾಗ್ಲೂ ಅಣ್ಣ ತಮ್ಮಂದ್ರ ಅಂತ ಮನೋಜ ಶಾಂತಿಗೆ ಹೇಳ್ತಿರುವಾಗ ಶಾಂತಿ ಹೇಳ್ತಾಳೆ, ಬಾ ಅವನಿಗೆ ಇವತ್ತು ಗ್ರಾಚಾರ ಬಿಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಹಲ್ವಾ ತಿಂದಮೇಲೆ ಮೀನಂಗಂತೂ ಮಾತೇ ಬರೋಕ್ಕಾಗ್ತಿರಲ್ಲ. ಅಷ್ಟೊತ್ತಿಗೆ ಶ್ರುತಿ ಬರ್ತಾಳೆ. ಶ್ರುತಿಗೂ ಟೇಸ್ಟ್ ನೋಡೋಕ್ಕೆ ಹೇಳ್ತಾನೆ ಸೂರ್ಯ. ಅವಳಿಗೂ ಮಾತೇ ನಿಂತೋಗುತ್ತೆ. ಅಷ್ಟೊತ್ತಿಗೆ ಈ ಕಡೆ ಮನೋಜ ಮತ್ತು ಶಾಂತಿ ಬಂದು, ಏನರೋ ನಿಮ್ಮದು ರಗ್ಲೆ, ನನ್ನ ಮಗ ದುಃಖದಲ್ಲಿದ್ದಾನೆ, ನೀನು ನೋಡಿದರೆ ಹಲ್ವಾ ಮಾಡಿಕೊಂಡು ಸ್ವೀಟ್ ತಿನ್ನು ಅಂತ ಹೇಳ್ತಿದ್ಯಲ್ಲ, ಯಾರಿಗಾರು ಈ ಪರಿಸ್ಥಿತಿಲಿ ಸಿಹಿ ತಿನ್ನೋಕ್ಕೆ ಮನಸ್ಸು ಬರುತ್ತಾ ಅಂದಾಗ ಮನೋಜ ಅವರಿಬ್ರಿಗೂ ಬಾಯಿಗೆ ಕೊಟ್ಬಿಡ್ತಾನೆ. ಆದರೆ ಅವ್ನು ಮಾಡಿರೋ ಹಲ್ವಾ ಹೇಗಿರುತ್ತೆ ಅಂದರೆ ಬಾಯಿ ಮಂತು ಬಿಡೋಕ್ಕೆ ಆಗ್ತಿರಲ್ಲ, ಆ ಥರ ಮಾಡಿಬಿಟ್ಟಿರ್ತಾನೆ. ಅಷ್ಟೊತ್ತಿಗೆ ರವಿನೂ ಬಂದುಬಿಡ್ತಾನೆ. ಏನು ಗಲಾಟೆ ಮಾಡ್ತಿದ್ದೀರಾ ಅಂದಾಗ, ರವಿ ನಾನಿವತ್ತು ಹಲ್ವಾ ಮಾಡಿದ್ದೀನಿ ಕಣೋ, ಬೇಕಾದ್ರೆ ನಿನ್ನ ರೆಸ್ಟೋರೆಂಟಿಗೆ ಈ ರೆಸಿಪಿನ ಯೂಸ್ ಮಾಡು ಅಂತ ಹೇಳ್ತಾನೆ. ಹೌದಾ, ಹೇಗಿದೆ ಅಂತ ನೋಡೋತ್ತಿಗೆ ಎಲ್ಲರೂ ಹೇಳ್ತಿರ್ತಾರೆ, ಅಯ್ಯೋ ತಿನ್ನಬೇಡಿ ತಿನ್ನಬೇಡಿ ಅಂತ ಕೈಯಲ್ಲಿ ಸನ್ನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವನ ಬಾಯಿಗೂ ಇಟ್ಬಿಡ್ತಾರೆ. ಎಲ್ಲರ ಬಾಯಿನೂ ಬಿಚ್ಚೋಕ್ಕೆ ಆಗಲ್ಲ. ರಂಗನಾಥ್ ಅಲ್ಲಿಗೆ ಬರ್ತಾರೆ. ಅಪ್ಪ ನಾನಿವತ್ತು ಹಲ್ವಾ ಮಾಡಿದ್ದೀನಿ ಅಪ್ಪ, ಹೇಗಾರು ನೋಡಿ ಆ ಟೇಸ್ಟು ಅಂದಾಗ ಎಲ್ಲರೂ ಇದ್ದವರು ಬಾಯಿಂದ ಉಗ್ಯೋಕ್ಕೋಗಿ, ಅಯ್ಯೋ ರೀ ನೀವಂತೂ ಟೇಸ್ಟ್ ನೋಡೋಕ್ಕೆ ಹೋಗಬೇಡಿ, ಅವ್ನು ಮಾಡಿರೋ ಹಲ್ವಾ ಹೇಗಿದೆ ಅಂದರೆ ಬಾಯಿನೇ ಬಿಡೋಕ್ಕಾಗಲ್ಲ, ಆ ಥರ ಮಾಡಿದ್ದಾನೆ. ಹೌದಾ, ಯಾಕೆ ನಾನು ಯೂಟ್ಯೂಬ್ ನೋಡೇ ಮಾಡಿದ್ನಲ್ಲ ಅಂತ ಹೇಳ್ತಿರುವಾಗ ಈ ಕಡೆ ಮನೋಜ್ ಹೇಳ್ತಾನೆ, ಅಯ್ಯೋ ನಿನಗೆ ಆನ್ಸರ್ ಶೀಟ್ನೇ ಸರಿಯಾಗಿ ಕಾಪಿ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಇನ್ನು ಇಂಟರ್ನೆಟ್ಟಲ್ಲಿ ನೋಡಿಕೊಂಡು ನೀನು ಹಲ್ವಾ ಮಾಡ್ತೀಯಾ, ಅದಕ್ಕೆ ಈ ಥರ ಆಗಿದೆ ಅಂತ ಮನೋಜನು ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.